ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಅನುಭವಿಗಳ ಜೊತೆಯಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಬಹುದು. ಅದು ನಿಮ್ಮ ವ್ಯಾಪಾರ, ವ್ಯವಹಾರ, ಉದ್ಯೋಗ, ವೃತ್ತಿ ಇದಕ್ಕೆಲ್ಲ ಅನುಕೂಲವಾಗ್ತಕ್ಕಂಥದ್ದು. ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದೊಂದು ದಾರಿದೀಪವಾಗ್ತಕ್ಕಂತಹ ಚರ್ಚೆ ಅಂತ ಹೇಳಬೇಕಾಗತ್ತೆ. ಅಣ್ಣ ತಮ್ಮಂದಿರು, ಬಂಧುಗಳು ಎಲ್ಲರೂ ಕೂಡ ಸೌಹಾರ್ದಯುತವಾಗಿರತಕ್ಕಂತಹ ದಿವಸ. ಬಹಳ ವಿಶೇಷವಾದಂತಹ ವಿಚಾರ ಅದು. ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಯೋಜನೆಗಳನ್ನು ಮಾಡಬಹುದು. ಯಾವುದೋ ಹಣ ಹೂಡಿಕೆಯನ್ನು ಮಾಡಬಹುದು, ಇಲ್ಲ ಆಪद्धನವಾಗಿ ಒಂದಷ್ಟು ಹಣ ಸಂಗ್ರಹವನ್ನು ಮಾಡಿಡಬಹುದು. ಇವೆಲ್ಲವೂ ಕೂಡ ಮುನ್ನೆಲೆಗೆ ಬರುತ್ತೆ. ಪ್ರತಿಭೆ ಇರತಕ್ಕಂಥವರಿಗೆ ಅವಕಾಶಗಳು ತನ್ನಿಂದ ತಾನೇ ಒದಗಿ ಬರತಕ್ಕಂತಹ ದಿವಸವಾಗಿದೆ. ಆರ್ಥಿಕವಾದಂತಹ ಸಮಸ್ಯೆಗಳಿಗೂ ಕೂಡ ಸಣ್ಣ ಪುಟ್ಟ ಪರಿಹಾರಗಳು, ಬೇರೆ ಬೇರೆ ಮಾರ್ಗಗಳು ಸಿಕ್ಕುವಂತಹ ದಿವಸವಾಗುತ್ತೆ. ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ಅವಕಾಶಗಳು ಸಿಕ್ಕುವಂತಹ ದಿವಸ. ನಿಮ್ಮ ಪ್ರತಿಭೆಗೆ ಉಜ್ವಲವಾದಂತಹ ಭವಿಷ್ಯ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕಾದಂತಹ ದಿವಸ. ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ನಿಮ್ಮ ತಪ್ಪು ಏನಿದೆ, ಯಾವ ವಿಷಯದಲ್ಲಿ ನೀವು ದುರ್ಬಲರಾಗಿದ್ದೀರಿ, ಯಾವುದನ್ನು ಸರಿ ಮಾಡಿಕೊಳ್ಬೇಕು, ಯಾವ ವಿಚಾರಗಳಲ್ಲಿ ಪಾಪಪ್ರಜ್ಞೆ ಕಾಡ್ತಾ ಇದೆ, ಇದೆಲ್ಲವನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಮನೆಯವರ ಸಲಹೆ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ. ಮನೆಯವರ ಮನಸ್ಸನ್ನು ಗೆಲ್ಲತಕ್ಕಂತಹ, ಅವರ ಮಾತನ್ನು ಕೇಳತಕ್ಕಂತಹ ಪ್ರಯತ್ನ ಪ್ರಾಮಾಣಿಕವಾಗಿರಲಿ. ನಾಟಕೀಯವಾದಂತಹ ವಿಚಾರಗಳು ಬೇಡ. ಜಮೀನಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಆಗುತ್ತೆ. ಶಾಂತಿ, ತಾಳ್ಮೆ ಇದು ಬಹಳ ಮುಖ್ಯವಾದಂಥದ್ದು. ರಹಸ್ಯ ಶತ್ರುಗಳು ನಿಮ್ಮ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಬಾಕಿ ಇರತಕ್ಕಂತಹ ಎಲ್ಲ ಕೆಲಸಗಳನ್ನು ಸಂಪೂರ್ಣ ಮಾಡಿ ಅನ್ನುವಂಥದ್ದು. ಸ್ವಚ್ಛತೆಗೆ ತುಂಬ ಆದ್ಯತೆಯನ್ನು ನೀಡಬೇಕಾದಂಥದ್ದು. ಇದನ್ನು ಬಹಳ ವಿಶೇಷವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಯಾರ ಜೊತೆಯೂ ಕೂಡ ಜಗಳವಾಗಲಿ, ಮನಸ್ತಾಪವಾಗಲಿ ಯಾವುದೂ ಕೂಡ ಬೇಡ ಅಂತ ಅರ್ಥ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಶಾರೀರಿಕವಾದಂತಹ ಸಮಸ್ಯೆ, ಅಸ್ವಸ್ಥತೆ ಕಾಡಬಹುದು. ಜಾಗ್ರತೆಯನ್ನು ವಹಿಸಿ. ಧಾರ್ಮಿಕವಾದಂತಹ ಭಾವನೆಗಳಿಗೆ ಧಕ್ಕೆಯನ್ನು ತಂದುಕೊಳ್ಳಬೇಡಿ. ಯುವಕ ಯುವತಿಯರಿಗೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸು ಅನ್ನುವಂತಹ ಯೋಗವಿದೆ. ದುರ್ಗಾರಾಧನೆ, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ವ್ಯಾಪಾರದಲ್ಲಿ ಅನಿರೀಕ್ಷಿತವಾದಂತಹ ಲಾಭವನ್ನು ಗಳಿಸ್ತಕ್ಕಂತಹ ದಿವಸವಾಗುತ್ತೆ. ಮಾತಿನಿಂದ ಬೇರೆಯವರನ್ನ ಕಟ್ಟಿ ಹಾಕಬೇಡಿ. ನೀವು ಆಡ್ತಕ್ಕಂತಹ ಮಾತಿಗೆ ಯಾವುದೋ ಒಂದು ದಾಕ್ಷಿಣ್ಯಕ್ಕೊಳಗಾಗಿ ಬೇರೆಯವರು ಕಷ್ಟವನ್ನು, ಹಿಂಸೆಯನ್ನು ಅನುಭವಿಸ್ತಕ್ಕಂಥದ್ದು ಬೇಡ ಅಂತ ಅರ್ಥ. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನು ನಡೆಸಬಹುದು. ದೈನಂದಿನವಾದಂತಹ ಕಾರ್ಯಗಳಿಗೆ ಮಹತ್ವವನ್ನು ನೀಡ್ತಕ್ಕಂಥದ್ದಿದೆ. ಧಾರ್ಮಿಕ ಚಿಂತನೆಗಳಿಂದ ನಿಮ್ಮ ತಪ್ಪಿನ ಅರಿವಾಗಬಹುದು. ವಿಶ್ರಾಂತಿ ಇಲ್ಲದೆ ದುಡಿಮೆಯ ಹೊರೆ ನಿಮಗೆ ಹೆಚ್ಚಾಗಬಹುದು ಅಂತ ಅರ್ಥ. ವೃದ್ಧರಿಗೆ ಅಂದರೆ ವಯಸ್ಸಾದಂಥವರಿಗೆ ಹಣ, ಬಟ್ಟೆ ಇತ್ಯಾದಿಗಳನ್ನು ಕೊಡಿ. ಭೋಜನಕ್ಕೆ ವ್ಯವಸ್ಥೆಯನ್ನು ಮಾಡಿಸಿ. ನಿಮ್ಮ ಶಕ್ತಿಯನ್ನು ಮೀರಿ ಸಹಾಯವನ್ನು ಮಾಡಿ ಶುಭವಾಗಿ.